ನಟ ದಳಪತಿ ವಿಜಯ್ ಅವರ ಪತ್ನಿ ಸಂಗೀತಾ ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದಿದ್ದೇ ತಡ ತ್ರಿಷಾ ಹಾಗೂ ವಿಜಯ್ ನಡುವೆ ಬ್ರೇಕಪ್ ಆಗಿದೆ. ಇಬ್ರು ಮಾತು ಬಿಟ್ಟಿದ್ದಾರೆ, ಪರಸ್ಪರ ಮುನಿಸಿಕೊಂಡಿದ್ದಾರೆ. ಇದರಿಂದ ಮತ್ತೆ ಸಂಗೀತಾ ಹಾಗೂ ವಿಜಯ್ ಒಂದಾಗ್ತಾರೆ ಅಂತ ಸುದ್ದಿಯಾಗಿತ್ತು. ಆದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಂಬಂತೆ ತ್ರಿಷಾ ನೀಡಿದ ಅದೊಂದು ಶಾಕಿಂಗ್ ಎಂಟ್ರಿಯಿಂದ ಈ ಗಾಸಿಪ್ಗೆ ಬ್ರೇಕ್ ಬಿದ್ದಿದೆ. ಅಷ್ಟಕ್ಕೂ ತ್ರಿಷಾ ಹೋಗಿದ್ದೆಲ್ಲಿ, ಮಾಡಿದ್ದೇನು ಅಂತ ನೀವೇ ನೋಡಿ. ತ್ರಿಷಾ ವಿಜಯ್ ಬ್ರೇಕಪ್ ಸುದ್ದಿಗೆ ಬ್ರೇಕ್. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಚಮಕ್ ಕೊಟ್ಟ ಗಿಲ್ಲಿ ಜೋಡಿ. ತ್ರಿಷಾ ಎಂಟ್ರಿಯಿಂದ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪ್. ವಿಜಯ್ ಫ್ಯಾಮಿಲಿ ಜೊತೆ ತ್ರಿಷಾ ಫ್ಯಾಮಿಲಿ. ಸಿಎಂ ಹಾಗೂ ನಟ ದಳಪತಿ ವಿಜಯ್ ಅವರ ಪತ್ನಿ ಸಂಗೀತಾ ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದಿದ್ದೇ ತಡ ವಿಜಯ್ ಫ್ಯಾನ್ಸ್ ಅಂತೂ ಫುಲ್ ಖುಷಾದ್ರು. ಅಬ್ಬಾ, ನಮ್ಮ ಅತ್ತೆಗೆ ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಅಂದ್ಮೇಲೆ ನಮ್ಮ ಅಣ್ಣನ ಸಂಸಾರ ಸರಿ ಹೋಗುತ್ತೆ, ಇಬ್ರು ಮತ್ತೆ ಒಂದಾಗ್ತಾರೆ ಅಂತ ಖುಷಿ ಪಟ್ಟಿದ್ರು. ಇದರ ಜೊತೆಗೆ ತ್ರಿಷಾ ಹಾಗೂ ವಿಜಯ್ ಬ್ರೇಕಪ್ ಮಾಡಿಕೊಂಡು 2 ತಿಂಗಳಾಗಿದೆ. ಇಬ್ಬರು ಮಾತನಾಡ್ತಾ ಇಲ್ಲ, ಮುನಿಸಿಕೊಂಡಿದ್ದಾರೆ ಅಂತೆಲ್ಲ ಸುದ್ದಿ ವೈರಲ್ ಆಗಿತ್ತು. ಆದ್ರೆ ಈ ಎಲ್ಲಾ ಸುದ್ದಿಗೆ ಈಗ ಫೈನಲಿ ಬ್ರೇಕ್ ಬಿದ್ದಿದೆ. ಎಐ ಫೋಟೋ ಎಡವಟ್ಟು, ತ್ರಿಷಾ ಮೇಲೆ ವಿಜಯ್ ಮುನಿಸು, ಎಲ್ಲವೂ ಸರಿಯಾಗಿಯೇ ಇತ್ತು. ಆದ್ರೆ ವಿಜಯ್ ಅವರ ಈ ವರ್ಷದ ಹುಟ್ಟುಹಬ್ಬದಂದು ನಟಿ ತ್ರಿಷಾ ಮಾಡಿದ ಅದೊಂದು ಪೋಸ್ಟ್ ಇಡೀ ಕಥೆಯನ್ನೇ ಉಲ್ಟಾ ಮಾಡಿಬಿಟ್ಟಿದೆ. ವಿಜಯ್ ಅವರ ಬರ್ತ್ಡೇ ದಿನ ತ್ರಿಷಾ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಜೊತೆಗಿನ ಒಂದು ಎಐ ಫೋಟೋವನ್ನ ಹಂಚಿಕೊಂಡು ವಿಶ್ ಮಾಡಿದ್ರು. ನೋಡಲು ಈ ಫೋಟೋ ತುಂಬಾ ಆಪ್ತವಾಗಿತ್ತು. ಆದ್ರೆ ಈ ಫೋಟೋ ನೋಡಿದ ವಿಜಯ್ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಯಾಕೆ ಈ ರೀತಿ ಪೋಸ್ಟ್ ಮಾಡಿದೆ ಅಂತ ಗಲಾಟೆ ಮಾಡಿದ್ರು. ಅಲ್ಲಿಗೆ ಇಬ್ಬರ ಸಂಬಂಧಕ್ಕೆ ಬ್ರೇಕ್ ಬಿತ್ತು ಅಂತ ಸುದ್ದಿಯಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹೀಗಾಗಿ ತ್ರಿಷಾ ಹಾಗೂ ವಿಜಯ್ 2 ತಿಂಗಳಿನಿಂದ ಮಾತನಾಡ್ತಾ ಇಲ್ಲ, ಇಬ್ಬರು ಬ್ರೇಕಪ್ ಮಾಡಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ವಿಜಯ್ ಪತ್ನಿ ಸಂಗೀತಾ ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಅಂತ ಸುದ್ದಿಯಾಗಿತ್ತು. ಹೀಗಾಗಿ ವಿಜಯ್ ಜೀವನದಲ್ಲಿ ತ್ರಿಷಾಗೆ ನೋ ಎಂಟ್ರಿ ಬೋರ್ಡ್ ಬಿತ್ತು ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋ ತರ ತ್ರಿಷಾ ಈಗ ಚಮಕ್ ಕೊಟ್ಟಿದ್ದಾರೆ. ಜಸ್ಟ್ ಒಂದೇ ಒಂದು ಎಂಟ್ರಿಯಿಂದ ಈ ಗಾಸಿಪ್ಗಳಿಗೆ ತೆರೆ ಎಳೆದಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ತ್ರಿಷಾ, ಕನ್ಫ್ಯೂಸ್ ಆದ ನೆಟ್ಟಿಗರು. ಹೌದು, ಚೆನ್ನೈನ ಐತಿಹಾಸಿಕ ಕೋಟೆ ಸೈಂಟ್ ಜಾರ್ಜ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ವೇಳೆ ತಮಿಳುನಾಡಿನ ಸಿಎಂ ವಿಜಯ್ ಅವರು ಧ್ವಜಾರೋಹಣ ಮಾಡುವ ಈ ಶುಭ ಸಂದರ್ಭದಲ್ಲಿ ಎಲ್ಲರ ಕಣ್ಣು ಗಮನ ಇದ್ದಿದ್ದು ಮಾತ್ರ ಹಳದಿ ಬಣ್ಣದ ಸೀರೆಯಲ್ಲಿ ಮಿಂಚುತ್ತಿದ್ದ ತ್ರಿಷಾ ಕೃಷ್ಣನ್ ಅವರ ಮೇಲೆ. ಅರೆ, ಸರ್ಕಾರಿ ಕಾರ್ಯಕ್ರಮಕ್ಕೆ ತ್ರಿಷಾ ಬಂದಿದ್ರಲ್ಲಿ ಏನ್ ವಿಶೇಷ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಯಾಕಂದ್ರೆ ಅಸಲಿ ವಿಚಾರ ಇರೋದೇ ಅಲ್ಲಿ. ಎಸ್, ವೈರಲ್ ಆಗಿರುವ ವಿಡಿಯೋದಲ್ಲಿ ತ್ರಿಷಾ ಹಾಗೂ ಅವರ ತಾಯಿ ಉಮಾ ಕೃಷ್ಣನ್ ಮುಂದಿನ ಸಾಲಿನಲ್ಲಿ ವಿಜಯ್ ಅವರ ಪೋಷಕರಾದ ಎಸ್.ಎ. ಚಂದ್ರಶೇಖರ್ ಮತ್ತು ಶೋಭಾ ಚಂದ್ರಶೇಖರ್ ಅವರ ಪಕ್ಕದಲ್ಲಿ ಕೂತಿದ್ದಾರೆ. ಅಷ್ಟೇ ಅಲ್ಲ, ಪರೇಡ್ ವೇಳೆ ವಿಜಯ್ ಅವರಿಗೆ ಅತ್ಯಂತ ಗೌರವದಿಂದ ನಮಸ್ಕರಿಸಿದ್ದು ಕ್ಯಾಮೆರಾ ಕಣ್ಣುಗಳಲ್ಲಿ ಸೆರೆಯಾಗಿದೆ. ಹಳದಿ ಸೀರೆಯಲ್ಲಿ ಕಂಗೊಳಿಸುತ್ತಿದ್ದ ತ್ರಿಷಾ ಸಿಎಂ ವಿಜಯ್ ಅವರ ತಾಯಿಯೊಂದಿಗೆ ಅಷ್ಟೇ ಆತ್ಮೀಯವಾಗಿ ಕುಳಿತು ಮಾತನಾಡುತ್ತಿದ್ದದನ್ನ ನೋಡಿದ್ರೆ ಬ್ರೇಕಪ್ ವದಂತಿಗಳೆಲ್ಲ ಕೇವಲ ಗಾಳಿ ಸುದ್ದಿ ಎನ್ನುವಂತಾಗಿದೆ. ಒಟ್ನಲ್ಲಿ ತ್ರಿಷಾ ಹಾಗೂ ವಿಜಯ್ ವಿಚಾರವಂತೂ ದಿನ ಕಳೆದಂತೆ ಹೊಸ ರೂಪವನ್ನ ಪಡೆದುಕೊಳ್ತಾ ಇದೆ. ತ್ರಿಷಾ ಹಾಗೂ ವಿಜಯ್ ಎಷ್ಟು ಕ್ಲೋಸ್ ಆಗಿದ್ದಾರೆ ಅನ್ನೋಕೆ ಈ ವಿಡಿಯೋಗಳೇ ಸಾಕ್ಷಿ. ಹೀಗಾಗಿ ವಿಜಯ್ ಬಾಳಲ್ಲಿ ಮುಂದೆ ಏನಾಗುತ್ತೆ? ಡಿವೋರ್ಸ್ ಬೇಕೇ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದ ಸಂಗೀತಾ ಅರ್ಜಿಯನ್ನ ವಾಪಸ್ ಪಡೆದು ಸೈಲೆಂಟ್ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಇನ್ನೂ ಸಿಕ್ಕಿಲ್ಲ.